ರುಚಿಯಾದ ಚಟ್ನಿ ಪುಡಿ ರೆಡಿ ಮಾಡೋಣ. ಅದಕ್ಕೆ ಬೇಕಾಗೋ ಸಾಮಗ್ರಿಗಳು: ಒಣ ಕೊಬ್ಬರಿ, ನಮಗೆ ಎಷ್ಟು ಬೇಕು ಅಷ್ಟು ತೊಗೊಬೇಕು. ಪುಟಾಣಿ ಅಥವಾ ಹುರಿಗಡಲೆ, ಹುಣಸೆಹಣ್ಣು, ಬೆಲ್ಲ, ಅರಿಶಿನ ಪುಡಿ, ಖಾರದ ಪುಡಿ, ಬೆಳ್ಳುಳ್ಳಿ, ರುಚಿ ತಕ್ಕಷ್ಟು ಉಪ್ಪು. ಈಗ ಮಿಕ್ಸಿ ಜಾರ್ ತಗೊಂಡು ಪುಟಾಣಿ ಎಲ್ಲ ಪುಡಿ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಪುಡಿ ಆದಮೇಲೆ ಒಂದು ಬೋಲಿ ತಗೊಂಡ್ಬಿಡೋಣ. ಈಗ ಒಣ ಕೊಬ್ಬರಿ ಜಾಸ್ತಿ ಇದೆ, ಹಂಗಾಗಿ ಫಸ್ಟ್ ಒಂದು ಸ್ವಲ್ಪ ಹಾಕ್ಕೊಂಬಿಡೋದು. ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಈ ಪುಡಿನ ತಗೊಂಡು ಬೋಲಿಗೆ ಹಾಕ್ಕೊಳ್ಳೋಣ. ತಗೊಂಡಿರೋ ಐಟಮ್ ಎಲ್ಲ ಹಾಕ್ಕೊಳ್ಳೋದು. ಬೆಲ್ಲ, ಅರಿಶಿನ ಪುಡಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಖಾರ ಪುಡಿ ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಬೇಕು. ಕೆಲವರು ಜಾಸ್ತಿ ಯೂಸ್ ಮಾಡ್ತಾರೆ, ನಾನು ಮೀಡಿಯಮ್ಮಾಗಿ ಹಾಕಿದ್ದೀನಿ. ಈಗ ಉಳಿದಿರೋಂಥ ಕೊಬ್ಬರಿನೂ ಇದಕ್ಕೆ ಹಾಕ್ಕೊಂಬಿಟ್ಟು ಪುಡಿ ಮಾಡ್ಕೊಳ್ಳೋಣ. ಈಗ ಉಪ್ಪು ಹಾಕ್ಕೊಳ್ಳೋಣ, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಪುಡಿ ರೆಡಿಯಾಗಿದೆ. ಈಗ ಫಸ್ಟ್ ಮಾಡಿಟ್ಕೊಂಡಿರೋಂಥ ಪುಡಿ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ರುಚಿ ನೋಡಬೇಕು. ಈ ಟೈಮಲ್ಲಿ ನಮಗೆ ಖಾರ ಅಥವಾ ಉಪ್ಪು ಏನೇ ಕಡಿಮೆ ಆದರೂ ಹಾಕ್ಕೊಬೋದು. ನಾವು ಎಷ್ಟೇ ಮಿಕ್ಸ್ ಮಾಡಿದರೂ ಅದು ನೀಟ್ ಮಿಕ್ಸ್ ಅನಿಸಲ್ಲ. ಹಾಗಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದೆರಡು ರೌಂಡ್ ಮಿಕ್ಸಿ ಆನ್ ಮಾಡಿಬಿಟ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಅದು. ಎಲ್ಲ ರೆಡಿಯಾಗಿದೆ ಚಟ್ನಿ ಪುಡಿ. ಟೇಸ್ಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ.